ರೈಟ್, ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಮತ್ತಿಬ್ಬರು ಗೆಸ್ಟ್ಗಳು ಜಾಯ್ನ್ ಆಗಿದ್ದಾರೆ. ಸ್ಕ್ವಾಡ್ರನ್ ಲೀಡರ್ ಹಾಗೂ ನಿವೃತ್ತ ವಾಯುಸೇನಾ ಅಧಿಕಾರಿಯಾಗಿರುವಂತಹ ಭಾಸ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ನಿಮ್ಮ ರಿಯಾಕ್ಷನ್ ಪಡ್ಕೊಳ್ತೀನಿ ಸರ್ ನಾನು. ಅದಕ್ಕಿಂತ ಮುಂಚೆ ಮಾಜಿ ಸೈನಿಕರಾಗಿರುವಂತಹ ಮೋಹನ್ ಚಿತ್ತಲೆ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮಿಂದ ರಿಯಾಕ್ಷನ್ ಪಡ್ಕೊಳ್ತೀನಿ. ಭಾಸ್ಕರ್ ಸರ್, ನಿಮ್ಮಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ರಾಷ್ಟ್ರಪತಿ ಆಳ್ವಿಕೆ ಇದ್ದಾಗ ಎಲ್ಲವೂ ಸರಿಯಾಗಿತ್ತು. ಆಪರೇಷನ್ ಸರ್ಪನಾಶ್ ಅಂತೆ, ಆಪರೇಷನ್ ಆಲ್ ಔಟ್ ಅಂತೆ, ಈ ರೀತಿ ಮಾಡ್ತಾ ಎಲ್ಲಾ ಉಗ್ರರನ್ನ ಹುಡುಕಿ ಕೊಲ್ಲೋ ಕೆಲಸ ಆಗಿತ್ತು. ಈ ಪ್ರಭುತ್ವ ಒಂದು ಸ್ಥಾಪನೆ ಆದ ತಕ್ಷಣ ಇಂಥದ್ದೊಂದು ನರಮೇಧ ಆಗುತ್ತೆ ಅಂದ್ರೆ ಏನರ್ಥ ಸರ್? ಎಲ್ಲಿ ತನಕ ಬಂತು ಹಾಗಾದ್ರೆ ಈ ವಾತಾವರಣ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ಕೊಡೋಕೆ ಮುಂಚೆ ಇದೊಂದು ಇಡೀ ದೇಶಕ್ಕೆ ಹಾಗೂ ಕಾಶ್ಮೀರಕ್ಕೆ ಕೂಡ, ಬರೀ ಆ ಕುಟುಂಬಗಳಿಗೂ ಅಷ್ಟೇ ಅಲ್ಲ, ಈ ಒಂದು ಕಾಶ್ಮೀರಕ್ಕೆ ಕೂಡ ಇದು ಕರಾಳ ದಿವಸ. ಯಾಕೆಂದ್ರೆ ಇದರಿಂದ ಆಗೋ ಎಫೆಕ್ಟ್, ಆಫ್ಟರ್ ಎಫೆಕ್ಟ್ಸ್ ಇದೆಯಲ್ಲ, ಅದು ಈ ವರ್ಷ ಟೂರಿಸಂ ಮುಗಿದೋಯ್ತು ಕಾಶ್ಮೀರಕ್ಕೆ. ಈ ವರ್ಷ ಇನ್ನೊಂದು 3-4 ವರ್ಷ ಅಂತೂ ಯಾರು ಪಿಕಪ್ ಆಗ್ಬೋದು. ಯಾಕಂದ್ರೆ ನಾವು ಸರ್ಕಾರ ಕೆಲಸ ಮಾಡ್ತಾ ಇರೋದ್ರಿಂದ ಪಿಕಪ್ ಆಗತ್ತೆ. ಸೊ ಈಗ ಪ್ರೆಸಿಡೆಂಟ್ಸ್ ರೂಲು 2025 ಅಂತೂ ಮುಗಿದೋಯ್ತು ನನ್ನ ಪ್ರಕಾರ. ಅಬ್ಸಲ್ಯೂಟ್ಲಿ ರಿಟರ್ನ್ ಆಫ್. ಅದನ್ನ ಒಬ್ಬ ಸಾಮಾನ್ಯ ಕಾಶ್ಮೀರಿ ಅರ್ಥ ಮಾಡ್ಕೋಬೇಕು. ನಾನು ಕಾಶ್ಮೀರದಲ್ಲಿ ಅತ್ಯಂತ ಘೋರವಾದ ಸಮಯದಲ್ಲಿ ನಾನು ಇದ್ದೀನಿ. ಯಾವಾಗ ಇಬ್ರು ಸ್ಕ್ವಾಡ್ರನ್ ಲೀಡರ್ನ ಬಂದ್ಬಿಟ್ಟು ಪಾಯಿಂಟ್ ಬ್ಲ್ಯಾಂಕ್ ಶೂಟ್ ಮಾಡಿ, ವೆಹಿಕಲ್ ವೆಯ್ಟ್ ಮಾಡ್ತಾ ಇರ್ಬೇಕಾದ್ರೆ ಪಾಯಿಂಟ್ ಬ್ಲ್ಯಾಂಕ್ ಬಂದು ಶೂಟ್ ಮಾಡಿದಾಗ ಯಾರು ನಮ್ಮವರು ಸಹಿತ ಹೋಗಕ್ಕೆ ಇಷ್ಟಪಡ್ತಿರ್ಲಿಲ್ಲ. ನಾನು ವಾಲಂಟಿಯರ್ಗೆ ಹೋಗಿದ್ದೀನಿ. ಅಂಥ ಟೈಮಲ್ಲಿ ಇನ್ನೂ ಕೆಟ್ಟದಾಗಿತ್ತು. ಈಗಲೂ ಕೂಡ ಈಗೇನಾಗಿದೆ ಅಂತಂದರೆ ಅಟ್ಲೀಸ್ಟ್ ಸ್ವಲ್ಪ ಗವರ್ನೆನ್ಸ್ ಅಂತ ಬಂದಿತ್ತು ಪ್ರೆಸಿಡೆಂಟ್ಸು ಇದ್ದಾಗ. ಕೆಲವು ಸಾರಿ ಲಿಬರ್ಟಿ ಅನ್ನೋದು ಇದೆಯಲ್ಲ, ಅದು ನಾವು ಒಬ್ಬ ಮನುಷ್ಯ ಜಾತಿನೇ ಅಷ್ಟು, ಕಾಶ್ಮೀರ ಅಂತಲ್ಲ, ಇಲ್ಲೇ ಅಂತಲ್ಲ. ಲಿಬರ್ಟಿ ಸಿಕ್ಕ ತಕ್ಷಣ ವಿ ಮಿಸ್ಯೂಸ್ ಅಬ್ಯೂಸ್ ಇಟ್. ಅದು ನಮ್ಮಲ್ಲಿ ಆಗ್ತಿರೋ ಒಂದು ಮಹಾ ಅಪರಾಧ ಅಂತ ಹೇಳಬೇಕು. ಈಗ ನೋಡಿ, ಇದು ನಿಂತೋಗಿತ್ತು. ಪುಲ್ವಾಮಾದು ಅಟ್ಲೀಸ್ಟ್ ವಿ ಆರ್ಮ್ ಟು ಫೈಟ್ ಬ್ಯಾಕ್. ಅದು ದಟ್ ವಾಸ್ ಪ್ಯೂರ್ ಟೆರರಿಸ್ಟ್ ಅಟ್ಯಾಕ್. ಇದು ಇಟ್ಸ್ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆ್ಯಂಡ್ ಇಟ್ ಈಸ್ ನೋ ಹ್ಯೂಮನ್ ಬೀಯಿಂಗ್, ಟ್ರೂ ಹ್ಯೂಮನ್ ಬೀಯಿಂಗ್ ಶುಡ್ ಆಕ್ಸೆಪ್ಟ್ ದಿಸ್. ಇದನ್ನ ಯಾರು ಒಪ್ಕೋಬಾರ್ದು, ಇನ್ಕ್ಲೂಡಿಂಗ್ ಕಾಶ್ಮೀರಿ. ಪ್ರತಿಯೊಬ್ಬ ಕಾಶ್ಮೀರಿ ಇದಕ್ಕೆ ತಿರುಗಿ ಬೀಳಬೇಕು. ಅಂದರೆ ದೇ ಹ್ಯಾವ್ ಟು ಪ್ರೊಟೆಸ್ಟ್. ಬಟ್ ಅವರೇ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಟೆರರಿಸ್ಟ್ಗಳಿಗೆ ಅಂತಂದ್ರೆ ಅವ್ರು ಅರ್ಥ ಮಾಡ್ಕೋಬೇಕು. ಅದನ್ನು ಅರ್ಥ ನಾವು ಕೆಲಸ ಅರ್ಥ ಆಗೋದಿಲ್ಲ. ಈಗ ನಾವು ಗಿವ್ ದ ಬೆನಿಫಿಟ್ ಆಫ್ ಡೌಟ್ ಟು ಎ ಕಾಮನ್ ಕಾಶ್ಮೀರಿ. ಈಗ ಇಲ್ಲೇ ತಗೊಳ್ಳಿ, ಎಲ್ಲೋದ್ರೂ ನಮಗೆ ಫ್ರೀ ಸಿಕ್ಕ ತಕ್ಷಣ ಇದು ಮಾಡಿಬಿಡ್ತೀವಿ. ಅಲ್ಲೂ ಅಷ್ಟೇ, ಅಲ್ಲಿ ಇನ್ನೂ ಸಾಕಷ್ಟು ಹಿಂದೆ ಬಿದ್ದಿದ್ದಾರೆ. ಇಲ್ಲಿ ಬುದ್ಧಿಜೀವಿಗಳು, ಬೆಂಗಳೂರು ಬುದ್ಧಿಜೀವಿಗಳು ಇದ್ದು ಸಹಿತ ಇಷ್ಟೊಂದು ಹೊಲಸು ನಡೆಯುತ್ತೆ. ಅಲ್ಲಿ ಇನ್ನೂ ಸಾಕಷ್ಟು ಹಿಂದೆ ಇದೆ. 35 ವರ್ಷ ಕಳ್ಕೊಂಡ್ಬಿಟ್ಟಿದ್ದಾರೆ. ಈಗ ಮತ್ತೆ ಅವ್ರಿಗೆ ನಾವು ಈಗ ಸರ್ಕಾರ ಇದು ಬರೀ ನಾವು ಈಗ ಅಮಿತ್ ಶಾ ಅವ್ರು ಹೋಗ್ತಾ ಇದ್ದಾರೆ, ಮೋದಿ ಅವ್ರು ಹೋಗ್ತಾ ಇದ್ದಾರೆ, ಅದಕ್ಕೆ ಸಾಕಷ್ಟು ಕಡಿವಾಣ ಹಾಕಿದ್ದಾಗಿದೆ. ಇದೊಂದು ಸ್ಟ್ರೇ ಇನ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳೋಣ. ಅದಕ್ಕೆ ಅವ್ರು ಸಾಕಷ್ಟು ವ್ಯವಸ್ಥೆಗಳು ಮಾಡ್ತಾರೆ, ಇಲ್ಲ ಅಂತಲ್ಲ. ಇನ್ನೊಂದು ಮುಖ್ಯವಾದ ವ್ಯವಸ್ಥೆ ಎಲ್ಲಿ ತಪ್ಪು ಹೋಗ್ತಾ ಇದ್ದೀವಿ ನಾವು, ಸರ್ಕಾರ ಕೂಡ ಅಂತ ಅಂದರೆ, ಈಗ ಯುದ್ಧಕ್ಕೆ ಹಳೆ ಸೆಕೆಂಡ್ ವರ್ಲ್ಡ್ ವಾರ್ ಇರ್ಬೋದು, ಯಾವುದೇ ಯುದ್ಧ ಇರ್ಬೋದು, ಏನು ಹ್ಯಾಂಡ್ ಬಿಲ್ಸ್ ಸ್ಪ್ರೆಡ್ ಆಗೋದು, ಅಂದರೆ ಎದುರಿಸೋದಕ್ಕೆ ಅಥವಾ ಇದು ಮಾಡೋಕ್ಕೆ. ಈಗ ಕೂಡ ಮನೆಗೆ ಒಂದು ದಿವಸ ಅಲ್ಲ, ಪದೇ ಪದೇ ಈಗೇನಾಗಬೇಕಾದ್ರೆ ಇದರಿಂದ ಕಳ್ಕೊಳ್ಳೋರು ನೀವು. ಇವನ್ ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ವ್ಸ್. ಹೇಗೆ ನಾವು ಹೇಳ್ತಾ ಇದ್ವಿ, ಭಯೋತ್ಪಾದಕತೆ ಒಂದು ದೇಶವನ್ನ ಹೇಗೆ ಸ್ಮಶಾನ ಮಾಡ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ ಅಷ್ಟೇ. ಮೋಹನ್ ಚಿತ್ತಲೆ ಸರ್ ಇಂದ ಇನ್ನಷ್ಟು ಮಾಹಿತಿ ನಾನು ಪಡ್ಕೊಳ್ತೀನಿ. ಮೋಹನ್ ಚಿತ್ತಲೆ ಸರ್, ವೆರಿ ಶಾಕಿಂಗ್, ವೆರಿ ಅನ್ಫಾರ್ಚುನೇಟ್. ಒಂದು ಪ್ರಶ್ನೆ ಬರುತ್ತೆ, ಈ ರಾಷ್ಟ್ರಪತಿ ಆಳ್ವಿಕೆ ಇರೋ ತನಕ ಅಲ್ಲಿನ ನಾಗರಿಕರ ಜವಾಬ್ದಾರಿ, ರಕ್ಷಣೆ ಎಲ್ಲವೂ ಕೂಡ ಸೇನೆಯ ಹೆಗಲೇರಿತ್ತು. ಬಟ್ ಈಗ ಒಂದು ಪ್ರಭುತ್ವದ ಸರ್ಕಾರ ಸ್ಥಾಪನೆ ಆದಮೇಲೆ ರಕ್ಷಣೆಯ ಜವಾಬ್ದಾರಿ ಜಮ್ಮು ಕಾಶ್ಮೀರ ಪೊಲೀಸರದ್ದ ಅಥವಾ ಸೇನೆಯದ್ದು ಕೂಡ? ಮೇಡಮ್ ನಮಸ್ತೆ. ನಿನ್ನೆ ಈ ಸುದ್ದಿ ಕೇಳಿದ ತಕ್ಷಣ ತುಂಬ ವಿಚಲಿತನಾದೆ ನಾನು. ಆನಂತರ ಆ ಎಲ್ಲ ಮೃತರ ಕುಟುಂಬಕ್ಕೆ ಭಗವಂತ ಶಕ್ತಿ ಕೊಡಲಿ, ಮತ್ತು ಆ ಮೃತರಿಗೆ ನನ್ನ ಭಾವಪೂರ್ಣ ಶ್ರದ್ಧಾಂಜಲಿಗಳು. ಮೊದಲನೇದು. ಎರಡನೇದು ನೋಡಿ, ಖಡಾಖಂಡಿತ ಹೇಳ್ತಾ ಇದ್ದಾನೆ, ನಾವು ಮೋದಿ ಗುಣಗಾನ ಮಾಡ್ತೀವಿ, ನಾವು ಡಿಫೆನ್ಸ್ ಗುಣಗಾನ ಮಾಡ್ತೀವಿ, ನಮ್ಮ ರಕ್ಷಾ ಮಂತ್ರಿಗಳು ಕಡಿನಿಂದ ಅಂತಾರೆ. ಎಲ್ಲಿವರೆಗೂ ಇಂಡಿಯನ್ ಡಿಫೆನ್ಸ್ ಫೋರ್ಸ್, ಇಂಡಿಯನ್ ಅಫೆನ್ಸ್ ಫೋರ್ಸ್ ಆಗಲ್ವೋ, ಇವರು ಹಿಡಿಮುಟ್ಟಿ ಕಟ್ಟಿಲ್ವೋ, ಅಲ್ಲಿವರೆಗೂ ಈ ಚಟುವಟಿಕೆಗಳೇ ನಡೆಯುವುದೇ. ಯಾಕಂದ್ರೆ ಮುಂಚೆಲ್ಲ ಹೇಳ್ತಿದ್ರು, ಗಾದೆ ಮಾತು ಹೇಳ್ತಿದ್ರು, ಆತಂಕಿ ಕೊಯ್ ಧರ್ಮ नहीं होती, कोई ಜಾತಿ नहीं होती. ಇವರು ಧರ್ಮ ನೋಡಿ ಕೊಂದಿದ್ದಾರೆ.
ಇದಕ್ಕೆ ಒಂದೇ ಒಂದು ರಿಟಾಲಿಯೇಟರಿ ಆಕ್ಷನ್ ಅಂತಂದ್ರೆ ಟಾಪ್ ಟಾರ್ಗೆಟ್ ಅನ್ನ ಪಾಕಿಸ್ತಾನದಲ್ಲಿ ಹುಡುಕಿ, ಇದು ಯಾವುದೇ ಸಂಘಟನೆಗಳು ಮಾಡಿಲ್ಲ, ಇದು ISI ಮತ್ತು ಪಾಕಿಸ್ತಾನದ ಕುತಂತ್ರ. 5 ದಿವಸಗಳ ಹಿಂದೆ ಮುರೀನ್ ಏನು ಮಾತಾಡಿದ್ದಾನೆ ಪಾಕಿಸ್ತಾನ್ ಫೌಂಡೇಶನ್ ಡೇದಲ್ಲಿ, ಅವಾಗನೇ ಇಂಡಿಯನ್ ಇಂಟೆಲಿಜೆನ್ಸ್ ಗೊತ್ತಾಗಬೇಕಾಗಿತ್ತು ಇದೇನಾದರೂ ದೊಡ್ಡದು ಮಾಡ್ತಾ ಇದ್ದಾರಂತೆ. ಇದರಲ್ಲಿ ಇಂಡಿಯನ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಇದೆ. ಈ ಟೆರೇನ್ನಲ್ಲಿ ಸಬ್ ಶಾಂತಿ ಹೈ, ಸಬ್ ಬಡಿಯಾ ಹೈ, ಸಬ್ ಕುಚ್ ಅಚ್ಚಾ ಹೈ ಅಂತೇಳಿ ನಮ್ಮ ಇಂಡಿಯನ್ ಇಂಟೆಲಿಜೆನ್ಸ್ ದವರು ಫೇಲ್ ಆಗಿದ್ದಾರೆ ಇದರಲ್ಲಿ. ಇದಕ್ಕೆ ಅವರು ಕೂಡ ಜವಾಬ್ದಾರಿ ಇದ್ದಾರೆ. ಇದಕ್ಕೆ ಒಂದೇ ಒಂದು ಟಾರ್ಗೆಟ್ ಅಂದ್ರೆ ನ್ಯೂಟನ್ಸ್ ಥರ್ಡ್ ಲಾ ಅಪ್ಲೈ ಮಾಡಬೇಕು. ವೆನ್ ದೇರ್ ಇಸ್ ಎ ಆಕ್ಷನ್ ದೇರ್ ಶುಡ್ ಬಿ ಈಕ್ವಲ್ ಅಪೋಸಿಟ್ ಅಂಡ್ ಸಬ್ಸ್ಟಾನ್ಷಿಯಲ್ ರಿಯಾಕ್ಷನ್. ಎಸ್ ಸರ್, Right, sir. ಚಿತ್ತನೆ ಸರ್, ನನಗೆ ಒಂದು ಯಾವಾಗಲೂ ಕಾಡ್ತಕ್ಕಂಥದ್ದು ದ ರೆಸಿಸ್ಟೆಂಟ್ ಫಾರ್ ಫ್ರಂಟ್ TRF ಅಂತ ಏನು ಸಂಘಟನೆ ಇದೆ, ಇದರ ದಾಳಿಯ ಹೊಣೆ ಹೊತ್ಕೊಂಡಿದೆ. ಇವರು ಕಳೆದ 2019ರಿಂದಲೂ ಕೂಡ ಅತ್ಯಂತ ದೊಡ್ಡ ಒಂದು ಸಂಘಟನೆಯನ್ನು ಜಮ್ಮು ಕಾಶ್ಮೀರದಲ್ಲಿ ಮಾಡ್ತಾ ಇದ್ದಾರೆ. ಇದು ತುಂಬ ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ ಕೂಡ. ಇವರು ಯಾವತ್ತು ನಮ್ಮ ವಿರುದ್ಧ ತಿರುಗಿ ಬೀಳ್ತಾರೆ ಅಂತಕ್ಕಂಥದಕ್ಕೆ ಟೈಮ್ ಕಾಯ್ತಾ ಇದ್ರು ಅವರು. ಅಷ್ಟು ಗೊತ್ತಿದ್ರೂ ಕೂಡ ಅವಾಗಿಂದಲೂ ಇಂಟೆಲಿಜೆನ್ಸ್ ಫೇಲ್ಯೂರ್ ಹಾಗಾದ್ರೆ ಅಂತ ನನ್ನ ಪ್ರಶ್ನೆ. ರೈಟ್ ಶಶಾಂಕ್ ಸರ್, ಇಲ್ಲೊಂದು ಪ್ರಶ್ನೆ ಇದೆ. ಕಾಶ್ಮೀರದ ಜನಕ್ಕೆ ಏನು ಕೊಟ್ಟಿಲ್ಲ ಭಾರತ ಅಂತ? ಸ್ಕಾಲರ್ಶಿಪ್ ಕೊಡ್ತು, ಉದ್ಯೋಗ ಕೊಡ್ತು. ಇನ್ಫ್ಯಾಕ್ಟ್ ಪ್ರವಾಸೋದ್ಯಮಕ್ಕೆ ನಾನು ಸುಮ್ಮನೆ ಹಿಂಗೆ ಲೆಕ್ಕ ಹಾಕ್ತದೆ ಎಷ್ಟು ಜನ ಹೋಗ್ತಾರೆ ಒಂದು ವರ್ಷಕ್ಕೆ ಅಂತ. ಒಂದು ವರ್ಷಕ್ಕೆ 1 ಕೋಟಿ ಜನ ಹೋಗ್ತಾರೆ. ಒಬ್ಬರಿಂದ 60,000 ರೂಪಾಯಿ ನಾವು ಖರ್ಚಿಗೆ ಅಂತ ಕೊಟ್ಟರು, ಆದಾಯ ಅಂತ ಅವರಿಗೆ ಹೋದ್ರೂ ಸಾವಿರಾರು ಕೋಟಿ ಅವರಿಗೆ ಪ್ರವಾಸೋದ್ಯಮದ ಮೂಲಕನೇ ಬರುತ್ತೆ. ಇಷ್ಟೆಲ್ಲ ಕೊಟ್ಟಂತಹ ದೇಶಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಲ್ಲ ಅಂದ್ರೆ ಲೋಕಲ್ ಮುಸ್ಲಿಂ ಸಪೋರ್ಟ್ ಇಲ್ಲದೆ ಇದು ಸಾಧ್ಯನೇ ಇಲ್ಲ. ಯಾಕೆ ಹಿಂಗೆ ಮನಸ್ಥಿತಿ ಅಂತ? ಅಲ್ಲ, ಖಂಡಿತವಾಗೂ ಲೋಕಲ್ ಸಪೋರ್ಟ್ ಇಲ್ದಿರ ಇವ್ರು ಯಾರು ಒಳಗಡೆ ಬರ್ಲಿಕ್ಕೆ ಸಾಧ್ಯನೂ ಇಲ್ಲ, ಆರ್ಮ್ಸ್ ಅಂಡ್ ಅಮ್ಯುನಿಷನ್ ತರಲಿಕ್ಕೂ ಸಾಧ್ಯ ಇಲ್ಲ. ಆದರೆ ಈ 370 ರದ್ದಾದ ಮೇಲೆ ಕಾಶ್ಮೀರ ಶಾಂತವಾಗಿತ್ತು. ಶಾಂತವಾಗಿ ಹೇಗಿತ್ತು ಅಂದರೆ, ನಾವು ಇಂಡಿಪೆಂಡೆನ್ಸ್ ಡೇ ಆಚರಣೆ ಮಾಡ್ತಿದ್ವಿ, ರಿಪಬ್ಲಿಕ್ ಡೇ ಆಚರಣೆ ಮಾಡ್ತಿದ್ವಿ. ಸಾಕಷ್ಟು ದಕ್ಷಿಣ ಭಾರತದ ಪ್ರವಾಸಿಗರು ಕಾಶ್ಮೀರಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ದಕ್ಷಿಣದವರು ಮೊದಲು ಹೋಗ್ತಿರಲಿಲ್ಲ, ಎಲ್ಲ ಉತ್ತರ ಭಾರತದವರು ಕಾಶ್ಮೀರಕ್ಕೆ ಅವರು ಟೂರಿಸ್ಟ್ ಆಗಿ ಹೋಗ್ತಿದ್ರು. ದಕ್ಷಿಣದವರು ಯಾವಾಗ ಹೋಗ್ಲಿಕ್ಕೆ ಶುರು ಮಾಡಿದ್ರು, ಕಾಶ್ಮೀರಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಶುರು ಆಯಿತು. ಅಂದರೆ ಟೂರಿಸಮ್ ಏನಿದೆ ಮೇನ್ ಇರೋದೇ ಅವ್ರಿಗೆ, ಊಟ ತಿಂಡಿ ಇರೋದೇ ಟೂರಿಸಮು. ಸೊ ಟೂರಿಸ್ಟ್ ಯಾವಾಗ ಜಾಸ್ತಿ ಆದರೂ ಕಾಶ್ಮೀರವರು ಕೂಡ ಇಲ್ಲ ನಾವು ಚೆನ್ನಾಗಿದ್ದೀವಿ ಅನ್ನೋ ಮನಸ್ಥಿತಿಗೆ ಅವರು ಕೂಡ ಬಂದರು. ಆದರೆ ಕೆಲವರು ಕಾಶ್ಮೀರಿಗರು ಏನಿದ್ದಾರೆ ಅವ್ರ ಮನಸ್ಸಲ್ಲಿ ಕೂತ್ಬಿಟ್ಟಿದೆ, ಅದು ಹಣ ಮಾತ್ರ ಈ ದೇಶದ್ದು ಬೇಕು, ಆದರೆ ಸಪೋರ್ಟ್ ಮಾತ್ರ ಪಕ್ಕದಲ್ಲಿ ಮಾಡ್ತೀನಿ. ಹೌದು, ನಿಷ್ಠೆ ಇದೆ. ಸ್ವಾತಂತ್ರ್ಯ ಬಂದಾಗಿಂದನೂ ಅದನ್ನ ನೋಡ್ಕೊಂಡ್ ಬಂದಿದ್ದೀವಿ ನಾವು. ಅದೇ ಇರೋದು, ದುಡ್ಡು ನಮ್ಮದು ಬೇಕು, ನಿಷ್ಠೆ ಮಾತ್ರ ಧರ್ಮಕ್ಕೆ. ಧರ್ಮ ಬಿಟ್ಟು ನಾವು ಈಚೆ ಖಂಡಿತವಾಗೂ. ಅದರಲ್ಲೂ ಸಹಿತ ಕೆಲವರು ಕಾಶ್ಮೀರಿಗರಿಗೆ ಬಹಳ ನೋವಿದೆ. ಅಂದರೆ ನಮ್ಮ ಕಾಲಕ್ಕೆ ಇದಾಯಿತು, ನಮ್ಮ ಮಕ್ಕಳ ಕಾಲಕ್ಕೆ ಶಾಂತಿ ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಕಾಶ್ಮೀರಿಗರು ಈಗಿದ್ದಾರೆ. ಈಗ ನೋಡಿ, ಈ ಇನ್ಸಿಡೆಂಟ್ ಆಗಿದ ತಕ್ಷಣ ಸಾಕಷ್ಟು ಜಿಲ್ಲೆಯಲ್ಲಿ, ಅಂದರೆ ಕಾಶ್ಮೀರ ಜಿಲ್ಲೆಯಲ್ಲಿ ಈಗ ಪ್ರತಿಭಟನೆ, ಕ್ಯಾಂಡಲ್ ಮಾರ್ಚ್ ಆಗ್ತಿದೆ. ಈ ಮೊದಲು ಇದೆಲ್ಲ ಇರಲಿಲ್ಲ. ಸೊ ಈಗ ನಾ ಹೇಳ್ದಂಗೆ ಕೆಲವು ಕಾಶ್ಮೀರಿಗಳು ಕೂಡ ಈಗ ಕ್ಯಾಂಡಲ್ ಮಾರ್ಚ್ ಮಾಡ್ತಿದ್ದಾರೆ, ಅವರು ಕೂಡ ಸಂತಾಪ ಸೂಚನೆ ಮಾಡ್ತಿದ್ದಾರೆ. ನಾಟಕ ಇರಬಹುದು, ಬಟ್ ಕೆಲವು ಬದಲಾವಣೆ ಆಗಿತ್ತು. 370 ರದ್ದಾದ್ಮೇಲೆ ಕೆಲವು ಬದಲಾವಣೆ ಆಗಿತ್ತು. ನಾವು ಬದಲು ಮಾಡಬೇಕಾಗಿತ್ತು. ಆ ಪ್ರದೇಶದಲ್ಲಿ ಇರುವಂತವ್ರು ಪ್ರತಿಯೊಬ್ಬರಿಗೂ ಆ ಜಿಹಾದಿ ಮನಸ್ಥಿತಿ ಅವರು ಮನಸ್ಸಲ್ಲಿ, ಮೈಂಡಲ್ಲಿ ತುಂಬಿದ್ರು. ಸೊ ಹೀಗಿರ್ಬೇಕಾದ್ರೆ 370 ರದ್ದಾಯಿತು. ರದ್ದಾದ್ಮೇಲೆ ಯಾವಾಗ ಪ್ರವಾಸಿಗರು ಹೋಗ್ತಿದ್ರು, ಅಲ್ಲಿ ಅಭಿವೃದ್ಧಿ ಆಗಕ್ಕೆ ಶುರು ಆಯಿತು, ಶಾಂತವಾಗಿತ್ತು ಕಾಶ್ಮೀರ. ಮತ್ತೆ ಅದನ್ನ ತಡಿಲಿಕ್ಕೆ ಆಗ್ದಿರಾ ನೋಡಿ, ನಮ್ಮ ಭಾರತ ದೇಶದಲ್ಲೇ ಅಲ್ಲ, ಈಗ ನೈಜೀರಿಯಾದಲ್ಲೂ ಕೂಡ, ಅಂದ್ರೆ ಪ್ರತಿಯೊಬ್ಬ ಕ್ರಿಶ್ಚಿಯನ್ ಹೆಸರು ಕೇಳಿ ಈ ಜಿಹಾದಿ ಮನಸ್ಥಿತಿಗಳು ಅಲ್ಲಿ ಕೂಡ ಶೂಟ್ ಮಾಡಿದ್ದಾರೆ. ಸೊ ಇವ್ರ ಮನಸ್ಥಿತಿನೇ ಆಗಿರುತ್ತೆ. ನಮ್ಮ ಧರ್ಮ ಮಾತ್ರ ಇರಬೇಕು, ಬೇರೆ ಯಾರು ಇರಬಾರ್ದು. ಮೋಹನ್ ಚಿತ್ತಲೆ ಅವ್ರನ್ನ ಮಾತನಾಡಿಸ್ಬೋಣ. ಸರ್, ನೀವು ಆಗ್ಲೇ ಮಾತನಾಡ್ತಾ ನಿಮ್ಮ ಆಡಿಯೋ ಕಟ್ ಆಗಿತ್ತು, ಸಾರಿ. ಅಲ್ಲಿನ ಲೋಕಲೈಟ್ಸ್ ಅಂದರೆ ಕಾಶ್ಮೀರದ ಸ್ಥಳೀಯರ ಸಹಕಾರ ಇಲ್ಲದೆ ಯಾರೂ ಈ ಕೆಲಸವನ್ನು ಮಾಡೋಕ್ಕಾಗಿಲ್ಲ. ಈಗ ನಾಳೆಯಿಂದ ಶುರು ಮಾಡ್ತಾರೆ ಕೆಲವರೆಲ್ಲ, ಏನಂದರೆ ನೀವು ಕಾಶ್ಮೀರದ ಎಲ್ಲರನ್ನೂ ಕೂಡ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ, ಅಲ್ಲಿ ಒಳ್ಳೆ ಜನರು ಇದ್ದಾರೆ, ಹಾಗೆ ಹೀಗೆ ಅಂತ. ಯಾರನ್ನ ನಂಬೋದು ಯಾರನ್ನ ಬಿಡೋದು ಅನ್ನೋ ಪರಿಸ್ಥಿತಿ ಬಂದಿದೆಯಲ್ಲ ಸರ್. ಶರ್ಬತ್ ಕೊಟ್ಟರು, ಮಾನವ ಸರಪಳಿ ಹಾಕಿದ್ರು, ಕ್ಯಾಂಡಲ್ ಲೈಟ್ ಮಾರ್ಚ್ ಫಸ್ಟ್ ಮಾಡಿದ್ರು ಅಂತೆಲ್ಲ ಶುರು ಮಾಡ್ತಾರೆ ಸರ್. ಮಮತಾ ಮೇಡಮ್, ಇಸ್ಲಾಮಿಯತ್, ಜಮೂರಿಯತ್, ಕಾಶ್ಮೀರತ್ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಅದು ಎಂಥ ಇಸ್ಲಾಮಿಯತ್ತು ಇಲ್ಲ, ಜಮೂರಿಯತ್ತು ಇಲ್ಲ, ಕಾಶ್ಮೀರತ್ತು ಇಲ್ಲ. ಇವ್ರಿಗೆ ಹೆಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು. ಯಾಕಂದರೆ ಲೋಕಲ್ ಜಮ್ಮು ಕಾಶ್ಮೀರ್ ಗೌರ್ಮೆಂಟ್ ಸಪೋರ್ಟ್ ಇಲ್ದೇ ಕೂಡ ಇಷ್ಟೆಲ್ಲ ಟೆರರಿಸ್ಟ್ಗಳು ನೋಡಿ, ಸ್ಟೆನ್ ಮಷಿನ್ ಕಾರ್ಬೈನ್ AK-47 ತೊಗೊಂಡು ಹೊಡೆದಿದ್ದಾರೆ ಅವರು. ಆಮೇಲೆ AK-47 ಸ್ಟೆನ್ ಮಷಿನ್ ಕಾರ್ಬೈನ್ ಹಿಂಗೆ ತೊಗೊಂಡು ಹೋಗ್ಬೋದಾ? ಸಬ್ ಕುಚ್ ಬಡಿಯಾ ಥಾ, ಹಮಾರಾ ಕೋಯಿ ಚೆಕಿಂಗ್ ನೈ ಥಾ, ಹಮ್ ಐಸೆ ಏನೂ ಇಲ್ಲ ಮೇಡಮ್.
ಇದರಲ್ಲಿ ಇವರಲ್ಲಿ ರಕ್ತದಲ್ಲೇನೆ ಟೆರರಿಸಮ್ ಮಾಡೋದಿದೆ. ಎಲ್ಲಿವರೆಗೂ ನಾವು ಪಾಕಿಸ್ತಾನಕ್ಕೆ ಹೈ ಆಲ್ಟಿಟ್ಯೂಡ್ ಅಟ್ಯಾಕ್ ಮಾಡಿಲ್ದಾದ್ರೆ ನಮ್ಮ ಸೈನ್ಯದ ಶಕ್ತಿ ಯಾವಾಗ ತೋರಿಸ್ಬೇಕು. 56 ಇಂಚ್ ಕಿ ಛಾತಿ ದಿಖಾವನ ಅಪ್ನಿ ಶಕ್ತಿ ತೋರಿಸಿ, ಆರ್ಮಿ ನೇವಿ ಏರ್ಫೋರ್ಸ್ ನಮ್ಮ ಸೈನ್ಯ ಏನು ಮಾಡ್ಬೋದಂತ. ನಾವು 30-32 ವರ್ಷಗಳಿಂದ ಈ ಟೆರರಿಸ್ಟ್ ಆಕ್ಟಿವಿಟಿ ಸಹನ್ ಮಾಡ್ತಾನೆ ಇದ್ದಾವೆ. इसकी हम कड़ी निंदा करेंगे अंतर प्रतिशत रक्षा मंत्री निंदा करके क्या करोगे, अटैक करो, खत्म कर दो उसको. ನಿನ್ನೆ ರಂಗಣ್ಣ ಹೇಳಿದ್ರಲ್ಲ, ನಂಗೆ ನಿಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೆ ನಾವು ಹೋಗಿ ಹೊಡಿತೇನೆ ಅಂತ. ಸರ್ 3, 4, 5 ಬ್ರೇನ್ ವಾಶ್ ರ್ಯಾಡಿಕಲ್ ಟೆರರಿಸ್ಟ್ಗೆ ನೀವು ಕಿಲ್ ಮಾಡಿ ಎನ್ಕೌಂಟರ್ ಮಾಡಿ ಮುಗಿಯಲ್ಲ. ಮತ್ತೆ ಒಂದು 2 ವರ್ಷಕ್ಕೆ ಮತ್ತೆ ಇವ್ರು ಇದೇ ಎತ್ತಾರೆ. Intact treatment to the Pakistan is not going to learn anything. Let United Nations, let your honor, let your majesty ಏನಾದರೂ ಹೇಳ್ಕೊಳ್ಳಿ. ಇಲ್ಲಿ ಕ್ಯಾಂಡಲ್ ಲೈಟ್ ಅಂತ ಹೇಳಿದ್ರಲ್ಲ ಶ್ರೀನಗರ, ಬಕವಾಸ್ ಸರ್, ಅದು ಸಬ್ ಬಕವಾಸ್ है. इनको उनकी भाषा में ही बोलना है. वो लोग 5 मानेंगे तो हमको 25 मानना है, तब जाके इनको समझ में आएगा. ಅವ್ರಿಗೆ ಸೈನ್ಯದಿಂದ ನಿವೃತ್ತಿಯಾಗಿದ್ರು ಕೂಡ ಮೋಹನ್ ಚಿತಲೆ ಅವರ ಆ ರಕ್ತ ಕುದಿತಾ ಇರೋ ರೀತಿಯನ್ನು ನಾವು ನೋಡ್ತಾ ಇದೀವಲ್ಲ, ಪ್ರತಿ ಸೈನಿಕನ ಮಾತು ಹೀಗೆ ಇರುತ್ತೆ. ಇಷ್ಟೇ ಆಕ್ರೋಶ ಇರುತ್ತೆ. ಶಶಾಂಕ್, ಈಗ ಒಂದು ಶಾಶ್ವತವಾದಂತಹ ಒಂದು ತೀರ್ಮಾನ ಆಗ್ಬೇಕು ಈ ವಿಚಾರದಲ್ಲಿ ಅನ್ನೋದಾದ್ರೆ ತಮ್ಮ ಪ್ರಕಾರ ಹೇಗೆ? ಪ್ರತೀಕಾರ ಅಲ್ಲ, ಈ ಬಾರಿ ಇದು ಅಂತ್ಯ ಮಾಡಲೇಬೇಕು. ಯಾಕಂದ್ರೆ ಇದು ಅತಿ ಆಯಿತು. ಕಳೆದ ಬಾರಿನೇ ಇನ್ನೊಂದ್ಸರಿ ನೀವು ಮಾಡಿ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದರು. ಈ ಬಾರಿ ಇದಕ್ಕೊಂದು ಫುಲ್ ಸ್ಟಾಪ್ ಇಡ್ತಾರೆ. ಯಾಕಂದರೆ ಯಾವಾಗ ಈ ರೀತಿಯಾದಂಥ ಕೃತ್ಯಗಳಾಗುತ್ತೆ, ಭಾರತ ದೇಶ ಒಂದು ಮಾತು ಹೇಳ್ತಾನೆ ಬಂದಿದೆ, ವಿ ವಿಲ್ ನೆವರ್ ಫರ್ಗಿವ್, ವಿ ವಿಲ್ ನೆವರ್ ಫರ್ಗೆಟ್ ಅನ್ನೋ ಮಾತನ್ನ ಭಾರತ ದೇಶ ಹೇಳ್ತಾನೆ ಬಂದಿದೆ. ನೀವೇನು ಹೇಳ್ತೀರಾ ಸರ್ ಭಾಸ್ಕರ್ ಸರ್? ಇದಕ್ಕೊಂದು ಸೊಲ್ಯೂಷನ್ ಅಂತಾನೆ ಇಲ್ವಾ? ಸೊಲ್ಯೂಷನ್ ಇದೆ, ಸೊಲ್ಯೂಷನ್ ಸಿಗೋ ಕಾಲ ಬಂದಿದೆ. ಇದಕ್ಕೆ ಒಂದು ಅಂತ್ಯ ಆಡೋ ಒಂದು ಸಂದರ್ಭ ಕೂಡಿ ಬಂದಿದೆ. ಹೇಗೆ ಒಂದು ಸಿನಿಮಾನಲ್ಲಿ ಆಂಟಿ ಕ್ಲೈಮ್ಯಾಕ್ಸ್ ಆದ್ಮೇಲೆ ಅಂದ್ರೆ ಫೈನಲ್ ವಾರ್ ಆಗುತ್ತೆ ಹೀರೋಗೆ ವಿಲನ್ಸ್ಗೆ. ಸೊ ದಟ್ ಇಸ್ ಆಂಟಿ ಕ್ಲೈಮ್ಯಾಕ್ಸ್. ದಿಸ್ ಇಸ್ ಆಂಟಿ ಕ್ಲೈಮ್ಯಾಕ್ಸ್ ಫಾರ್ ದ ಹೋಲ್ ಕಂಟ್ರಿ, ಫಾರ್ ಕಾಶ್ಮೀರ್, ಮೃತರ ಕುಟುಂಬಗಳಿಗೆ ಕೂಡ. ಇದಾದ ಮೇಲೆ ಈಗ ಮೋದಿಯವ್ರಿಗೂ ಹೋಗ್ತಾ ಇದ್ದಾರೆ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ದ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಅದು ಸೌದಿಯಿಂದ ಬರ್ತಾ ಇದ್ದಾರೆ. ಸೌದಿಗೂ ಒಂದು ಮೆಸೇಜ್ ಈಗ ಕೇಳಿ, ಇಲ್ಲಿ ಸೌದಿನವ್ರಿಗೂ ಮೆಸೇಜು ನೋಡಿ, ನಿಮ್ಮ ಹತ್ರ ನಾನು ಮಾತಾಡ್ತಾ ಕೂತ್ಕೊಂಡಾಗ ಅಲ್ಲಿ ನನ್ನ ಮನೆಯಲ್ಲಿ ಹೊಡೆತ ಬಿದ್ದಿದೆ, ನೀವು ಏನಾದ್ರು ಮಾಡಲೇಬೇಕು ಅಂತ ಇಂಡೈರೆಕ್ಟ್ ಮೆಸೇಜ್ ಹೋಗಿರುತ್ತೆ. ವೆರಿ ಬ್ರಿಲಿಯಂಟ್ ಮೂವ್. ಮೋಹನ್ ಸರ್, ಲಾಸ್ಟ್ ರಿಯಾಕ್ಷನ್. ಮೋಹನ್ ಸರ್, ಹೇಗೇನು ನಿಮಗೂ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀವು ಹೇಳಿದ್ದೀರಾ, ಬಟ್ ಸ್ಟಿಲ್ ಇದಕ್ಕೊಂದು ಶಾಶ್ವತವಾದಂತಹ ಪರಿಹಾರ ಇಲ್ವಾ? ಈ ಥರ ರಕ್ತ ಕಾರ್ತಾನೆ ಇರಬೇಕಾ ಹಿಂದೂಗಳು ಅಂತ? ಆಮೇಲೆ ಇದಕ್ಕೆ ಆಡ್ ಆನ್ ಏನಂದ್ರೆ, ಒಂದು ಧರ್ಮ ಕೊಲ್ಲೋದನ್ನೇ ಹೇಳುವಂತಹ ಧರ್ಮ ನಿಜವಾಗ್ಲೂ ಇರಬೇಕಾ ಅಂತ, ಅದು ಜಗತ್ತಲ್ಲಿ ನಿರ್ಮೂಲನೆ ಆಗಬೇಕು. ಕೊಲ್ಲೋದನ್ನು ಯಾವ ಧರ್ಮ ಪ್ರತಿಪಾದಿಸುತ್ತೆ, ಅವ್ರು ಇರಲೇಬಾರ್ದು. ಮೇಡಮ್, ಅವ್ರ ಹಿಸ್ಟ್ರಿಯಲ್ಲಿ ಇದೆ ಅಲ್ಲ, ಅದು ಅವ್ರ ಹಿಸ್ಟ್ರಿಯಲ್ಲೇ ಇದಿರೋದ್ರಿಂದ ಇದಕ್ಕೆ ಸೊಲ್ಯೂಷನ್ ಅಂದರೆ ಒಂದೇ. ನಾ ಹೇಳಿದ್ದು, ಹೈ ಟಾರ್ಗೆಟ್ ಪಾಕಿಸ್ತಾನದ ಯಾವುದಾದ್ರೂ ಒಂದು ತೊಗೊಂಡು ಅದ್ರ ಮೇಲೆ ಬಂಬಾರ್ಡಿಂಗ್ ಮಾಡಿ ಆಲ್ ಔಟ್ ವಾರ್ ಎಲ್ಲಿವರೆಗೂ ವೇಜ್ ಆಗಲ್ವೋ, ಮುಂದಿನ ಸರ್ತಿನೂ ಹಿಂಗೆ ಘಟನೆ ಬರ್ತದೆ. ನಮಗೆ ಗೆಸ್ಟ್ ಆಗಿ ಕರ್ತೀರಾ, ನೀವು ಖಂಡನೆ ಮಾಡ್ತೀರಾ, ನಾನು ಖಂಡನೆ ಮಾಡ್ತೇನೆ. ಆದರೆ ಶಾಶ್ವತ ಪರಿಹಾರ ಬೇಕು ಇದಕ್ಕಂತಂದ್ರೆ ದಿಸ್ ಟೈಮ್ ವಿ ಮಸ್ಟ್ ಎಂಡ್ ದಿಸ್ ಸ್ಟೋರಿ ಒನ್ಸ್ ಫಾರ್ ಆಲ್. ಅದಷ್ಟೇ ಹೇಳ್ಬೋದು ಮೇಡಮ್. ರೈಟ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೋಹನ್ ಚಿತಲೆ ಅವರ ಇಲ್ಲಿ ತನಕ ನಮಗೆ ಜಾಯ್ನ್ ಆಗಿದ್ದಕ್ಕೆ. ಶಶಾಂಕ್, ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ಧನ್ಯವಾದ. ಭಾಸ್ಕರ್ ಸರ್, ತಮಗೂ ಕೂಡ